ಮನೆಯಲ್ಲೇ ಈ ರೀತಿ ವೈಟ್ ಚಾಕ್ಲೇಟ್ನ ಮಾಡ್ಕೊಂಡು ತಿಂದು ನೋಡಿ ಸಖತ್ತಾಗಿರುತ್ತೆ. ಚಿಕ್ಕವರಿಂದ ದೊಡ್ಡವ್ರ ತನಕ ಸಾಮಾನ್ಯವಾಗಿ ಚಾಕ್ಲೇಟ್ನ ಎಲ್ಲರೂ ತಿಂತಾರೆ. ಅದರಲ್ಲೂ ಮಕ್ಕಳಿರೋ ಮನೇಲಂತೂ ಚಾಕ್ಲೇಟ್ ಅಮ್ಮ ಚಾಕ್ಲೇಟ್ ಅಮ್ಮ ಚಾಕ್ಲೇಟ್ ಅಂತಂದು ಕೇಳ್ತಾನೆ ಇರ್ತಾರೆ. ಅಂಥವರು ಇದನ್ನೊಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ವೈಟ್ ಚಾಕ್ಲೇಟ್ ಮಾಡ್ಕೊಳ್ಳೋದಕ್ಕೆ 200 ಗ್ರಾಮ್ನಷ್ಟು ಕೊಕೊನಟ್ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ 60 ಗ್ರಾಮ್ನಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 100 ಗ್ರಾಮ್ನಷ್ಟು ಸಕ್ಕರೆನ ಪೌಡರ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಚಿಟಿಕೆ ಉಪ್ಪು, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ವೆನಿಲಾ ಎಸೆನ್ಸ್ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಹಾಗೆ ಇವಾಗ ಇದಕ್ಕೆ ಮಿಕ್ಸ್ ಮಾಡಿ ಕೊಡಬೇಕಾದ್ರೆ ಇದಕ್ಕೆ ನಾನಿಲ್ಲಿ 1 ಕ್ಯೂಬ್ನಷ್ಟು, ಅಂದರೆ ಏನಿಲ್ಲ ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಮೆಲ್ಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಕೋಕೋ ಬಟರ್ ಹಾಕೋರು ಹಾಕ್ಬೋದು, ಇಲ್ಲಾಂದರೆ ನಾನು ಇದನ್ನು ಬಟರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಬಟರ್ನ ಆಯಿಲ್ ಜೊತೆ ಮಿಕ್ಸ್ ಮಾಡಬೇಕು ಅಂದರೆ ಬಿಸಿ ಮಾಡಿ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗೇ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ನೋಡಿ, ಸಕ್ಕರೆ ಸರಿಯಾಗಿ ಮಿಕ್ಸ್ ಆಗಿರೋದಿಲ್ಲ. ಮಿಕ್ಸಿ ಜಾರ್ಗೆ ಗ್ರೈಂಡ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಸಕ್ಕರೆ ಚೆನ್ನಾಗಿ ಆಯಿಲ್ ಜೊತೆ ಮಿಕ್ಸ್ ಆಗೋದ್ರಿಂದ ಸಾಫ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇಷ್ಟೇ. ಈಗ ಚಾಕ್ಲೇಟ್ ಮೋಲ್ಡ್ ಇರುತ್ತಲ್ವ, ಆ ಮೋಲ್ಡ್ಗೆ ಹಾಕ್ಕೊಳ್ಬೇಕು. ಇಷ್ಟೇ, ಸಖತ್ತಾಗಿರುತ್ತೆ. ಹಾಗೆ ಈ ವೈಟ್ ಚಾಕ್ಲೇಟ್ಗೆ ಡ್ರೈ ಫ್ರೂಟ್ಸ್ ಏನಾದರೂ ಆ್ಯಡ್ ಮಾಡ್ಕೊಳ್ಬೇಕು ಅಂದರೆ ನಿಮ್ಗೆ ಇಷ್ಟವಾಗಿರೋ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಚಾಕ್ಲೇಟ್ ಮೋಲ್ಡ್ಗೆ ಹಾಕಿ ಆಮೇಲೆ ಚಾಕ್ಲೇಟ್ದು ಬ್ಯಾಟರ್ನ ಹಾಕ್ಕೊಳ್ಬೋದು, ಅಥವಾ ಬ್ಯಾಟರ್ನ ಹಾಕಿ ಅದ್ರ ಮೇಲೆ ಸ್ಪ್ರಿಂಕಲ್ ಸಹ ಮಾಡ್ಕೊಳ್ಬೋದು ಕಟ್ ಮಾಡಿ ಇಟ್ಕೊಂಡು ಡ್ರೈ ಫ್ರೂಟ್ಸ್ನ. ಆದರೆ ನೋಡಿ, ಬ್ಯಾಟರ್ನ ಹಾಕಿದಾದ್ಮೇಲೆ ಈ ರೀತಿ ಟ್ಯಾಪ್ ಮಾಡಬೇಕು. 1-2 ಸರಿ ಈ ರೀತಿ ಟ್ಯಾಪ್ ಮಾಡೋದ್ರಿಂದ ಏರ್ ಬಬಲ್ಸ್ ಎಲ್ಲ ಹೋಗುತ್ತೆ ಮತ್ತು ನೀಟಾಗಿ ಫಿಲ್ ಆಗುತ್ತೆ. ಹಾಗಾಗಿ ಈ ರೀತಿ ಫಿಲ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟು ಏನಿಲ್ಲ ಅಂದರೂ 1 ಅವರ್ ಬಿಟ್ಟರೆ ಸಾಕು, ನೀಟಾಗಿ ಮೋಲ್ಡ್ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ನೋಡಿ, ನಾನಿಲ್ಲಿ ಮೋರ್ ದೆನ್ 1 ಅವರೇ ಬಿಟ್ಟಿದ್ದೆ. ಎಷ್ಟು ಕ್ಲಿಯರಾಗಿ ಬಂದಿದೆ ಅಲ್ವಾ? ತೇಟ್ ನೋಡೋದಕ್ಕೆ ಮಿಲ್ಕಿ ಬಾರ್ ಚಾಕ್ಲೇಟ್ ಥರನೇ ಕಾಣುತ್ತೆ. ತುಂಬಾ ಟೇಸ್ಟಿಯಾಗೂ ಇತ್ತು. ಮಕ್ಕಳು ಸಹ ತುಂಬಾ ಇಷ್ಟಪಟ್ಟರು. ಹಾಗೆ ಕ್ವಿಕ್ಕಾಗೂ ಸಹ ಮಾಡ್ಕೊಳ್ಬೋದು. ನೀವೊಂದು ಸರಿ ಟ್ರೈ ಮಾಡಿ ಈ ವೈಟ್ ಚಾಕ್ಲೇಟ್ನ. ಹಾಗೆ ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡ್ತೀರಾ ಅಲ್ವಾ? ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಮತ್ತು ಈ ರೆಸಿಪಿನ ನೀವು ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ಹಾಕಿದ್ರೆ ಮಾತ್ರ ಬರುತ್ತೆ, ಇಲ್ಲಾಂದರೆ ಬ್ಯಾಟರ್ ಗಟ್ಟಿ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.